ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ಗಿಂತ ಮುಂಚೆ ಗುರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನದಾಗ ಮಿನಿಮಮ್ 3 ಮ್ಯಾಚ್ ಇರುತ್ತೆ. ಒಟ್ನಲ್ಲಿ 3 ಮ್ಯಾಚಲ್ಲಿ ಇಂಡಿಯಾ ಮಿನಿಮಮ್ 2 ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ನಲ್ಲಿ ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಚೆನ್ನೈಯಲ್ಲಿ ನಡೆಯುತ್ತೆ. ಸಿಕ್ಕಾಪಟ್ಟೆ ಅಡ್ವಾಂಟೇಜು ಇಂಡಿಯಾಗೆ ಇದ್ದೇ ಇರುತ್ತೆ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಇಂಡಿಯಾ ಆಡುತ್ತೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನ ವಹಿಸ್ಕೊಂಡಿರಲ್ಲ. ಈ ಮ್ಯಾಚಲ್ಲಿ ಶುಭಮನ್ ಗಿಲ್ ಕ್ಯಾಪ್ಟನ್ಸಿನ ವಹಿಸ್ಕೋತಾರೆ. ಒಟ್ನಲ್ಲಿ ಮೇ ಒಟ್ನಲ್ಲಿ ಟೂರ್ನಮೆಂಟ್ ಅಂದಾಗೆಲ್ಲ ಮಿನಿಮಮ್ 3-5 ಅಂದಾಗೆಲ್ಲ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನ ವಹಿಸ್ಕೊಳ್ಳೋದು ಡೌಟು ಗುರು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್ ಆಗಲಿ ಅಪ್ಡೇಟ್ಗಳು ಸಿಕ್ಕಾಪಟ್ಟೆ ಬರ್ತಿದೆ. ಒಟ್ನಲ್ಲಿ ಇಂಡಿಯಾ ಟೀಮ್ಗಳು ಸಿಕ್ಕಾಪಟ್ಟೆ ಸ್ಕ್ವಾಡ್ಗಳು T20 ಸ್ಕ್ವಾಡ್ ಆಗಲಿ ODI ಸ್ಕ್ವಾಡ್ ಆಗಲಿ ಚೇಂಜ್ ಆಗ್ತಿದೆ. ಯಾಕೆಂದರೆ ಶುಭಮನ್ ಗಿಲ್ ಕ್ಯಾಪ್ಟನ್ಸಿನ ಒಂದೊಳ್ಳೆ ಚಾನ್ಸ್ ಕೊಟ್ಟು ಟೂರ್ನಮೆಂಟ್ಗಳಲ್ಲಿ ಮ್ಯಾಚ್ನ ಗೆಲ್ಲಿಸಿದ್ರೆ ಮಾತ್ರ ODI ವರ್ಲ್ಡ್ ಕಪ್ಗೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಾಂದರೆ ರೋಹಿತ್ ಶರ್ಮಾನ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಒಟ್ನಲ್ಲಿ 2027ಕ್ಕೆ ಕ್ಯಾಪ್ಟನ್ಸಿನ ನನ್ನ ಪ್ರಕಾರ ವರ್ಲ್ಡ್ ಕಪ್ ಮ್ಯಾಚ್ಗಳನ್ನ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಆಗಿ ವಹಿಸ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ನಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಈ ಚಿಪ್ಪಲ್ಲಿ ಇಲ್ಲಿ ಯಾರು ಮಿನಿಮಮ್ 50 ಓವರ್ ಗುರು. ಇಲ್ಲಿ ಮಿನಿಮಮ್ಮು 350 ಇಲ್ಲ. ಅಫ್ಘಾನಿಸ್ತಾನದಾಗೆಲ್ಲ ಹೌದು ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಮಿನಿಮಮ್ ಹೈ ಸ್ಕೋರು 350 ಇಲ್ಲ 390 ಹೊಡಿಲೇಬೇಕು. ಇಲ್ಲಾಂದರೆ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತು ತುಂಬ ಚೆನ್ನಾಗಿ ಕೇಳ್ತಿದೆ. ಮೇನು ಅಫ್ಘಾನಿಸ್ತಾನದಾಗೆಲ್ಲ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬ್ಯಾಟಿಂಗು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ. ಆದರೆ ತೀರಾ ಒನ್ ಸೈಡ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಟಾಸ್ ಗೆದ್ರೆ ಇಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಯಾರು ಟಾಸ್ ಗೆಲ್ತಾರೋ ಅವ್ರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಈ ಟೀಮಲ್ಲಿ ಚೇಂಜಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಆಡೋದಿಲ್ಲ, ಹಾರ್ದಿಕ್ ಪಾಂಡ್ಯ ಆಡೋದಿಲ್ಲ, ಮತ್ತು ರವೀಂದ್ರ ಜಡೇಜಾ ಆಡೋದಿಲ್ಲ, ಮತ್ತು ರೋಹಿತ್ ಶರ್ಮಾನ ಸ್ಕ್ವಾಡಲ್ಲಿ ಇರ್ತಾರೆ. ಈ ಫಸ್ಟ್ ಮ್ಯಾಚ್ನ ಆಡ್ಸೋದು ಡೌಟ್ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶುಭಮನ್ ಗಿಲ್ ಇರ್ತಾರೆ, ರೋಹಿತ್ ಶರ್ಮಾ ಇರ್ತಾರೆ, ಮತ್ತು ಮೇನು ಇಲ್ಲಿ ಶ್ರೇಯಸ್ ಅಯ್ಯರ್ ಇಲ್ಲ ಯಶಸ್ವಿ ಜೈಸ್ವಾಲ್ನ ವಿರಾಟ್ ಕೊಹ್ಲಿ ಬದಲು ಅವ್ರನ್ನ ಹಾಕೊಳ್ಳೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ರಾಹುಲ್ ಕ್ಯಾಪ್ಟನ್ಸಿನ ವಹಿಸ್ಕೊಳ್ಳೋದಿಲ್ಲ. ಒಟ್ನಲ್ಲಿ ಕೀಪರ್ ಆಗಿರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಅಂತೂ ನಡೆಯುತ್ತಿದೆ. ಇಲ್ಲಿ ಇಶಾನ್ ಕಿಶನ್ಗೆ ಬ್ಯಾಟಿಂಗ್ ಚಾನ್ಸ್ ಕೊಟ್ಟವ್ರೆ, ಮತ್ತು ನಿತೀಶ್ ಕುಮಾರ್ ರೆಡ್ಡಿ, ಹಾರ್ದಿಕ್ ಪಾಂಡ್ಯ. ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯನ ಈ ಮ್ಯಾಚಲ್ಲಿ ಆಡ್ಸೋದು ಡೌಟು. ಒಟ್ನಲ್ಲಿ ಟೀಮಲ್ಲಿ ಇರುತ್ತೆ ಗುರು. ಒಟ್ನಲ್ಲಿ ಇಂಜುರಿ ಆಗಿ ಕುಣಿಸಿರ್ತಾರೆ, ಅವರು ಮ್ಯಾಚಲ್ಲಿ ಬರೋದಿಲ್ಲ. ನಿತೀಶ್ ಕುಮಾರ್ ರೆಡ್ಡಿನ ಹಾಕೋತಾರೆ, ಮತ್ತು ವಾಷಿಂಗ್ಟನ್ ಸುಂದರ್ ಇರ್ತಾರೆ, ಅಶ್ವಥ್ ಧೂಪ ಇರ್ತಾರೆ, ಮತ್ತು ಕುಲ್ದೀಪ್ ಯಾದವ್ ಇರ್ತಾರೆ. ಆಸ್ ಯೂಶುವಲ್ ಪ್ರಸಿದ್ಧ ಕೃಷ್ಣ ಮತ್ತು ಪ್ರಿಯಾಂಕ್ ಯಾದವ್ ಇರ್ತಾರೆ, ಮತ್ತು ಹರ್ಷ ಸಿಂಗ್ ಇರ್ತಾರೆ, ಮತ್ತು ಇಷ್ಟು ಜನ ಇರ್ತಾರೆ ಗುರು. ಮೇನು ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಆಡಿಸ್ತಾರೆ ಅಂದರೆ ನನ್ನ ಪ್ರಕಾರ ಡೌಟು. ಅವ್ರನ್ನ ಮೇನ್ ಟೂರ್ನಮೆಂಟ್ಗೆ ಆಡಿಸೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಒಟ್ನಲ್ಲಿ ಮೇನ್ ಟೂರ್ನಮೆಂಟ್ ಅಂದಾಗೆಲ್ಲ ODI ವರ್ಲ್ಡ್ ಕಪ್ಪು ಮತ್ತು ಚಾಂಪಿಯನ್ ಟ್ರೋಫಿ ಅಂದಾಗೆಲ್ಲ ಜಸ್ಪ್ರೀತ್ ಬುಮ್ರಾ ಮತ್ತು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾನ ಇವ್ರು 3 ಜನನ ಹಾಕೋತಾರೆ, ಮತ್ತು ರವೀಂದ್ರ ಜಡೇಜಾನು ಹಾಕೋತಾರೆ. ಒಟ್ಟಿನಲ್ಲಿ ಕ್ಯಾಪ್ಟನ್ಸಿನ ಶುಭಮನ್ ಗಿಲ್ನ ವಹಿಸ್ಕೊಳ್ಳೋದಂತೂ 100% ಖಚಿತ. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡೋದು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಕನ್ಫರ್ಮ್ ಆಗಿದೆ. ಒಟ್ಟಿನಲ್ಲಿ ರಾಹುಲ್ ಓಪನ್ ಮಾಡಿದ್ರು ಏನೂ ಆಶ್ಚರ್ಯ ಪಡೋಂಗಿಲ್ಲ. ಇಶಾನ್ ಕಿಶನ್ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಆಡಿಸೋದು ಡೌಟು ಅಂತ ನನಗೇನೋ ಕಾಣಿಸ್ತಿದೆ. ಯಾಕೆಂದರೆ ಇಂಡಿಯಾಗೆ ಬ್ಯಾಟಿಂಗ್ ಟೈಪ್ ತುಂಬ ಚೆನ್ನಾಗಿ ಕಾಣ್ತಿದೆ ಗುರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಟೋಟಲಾಗಿ ಇಂಡಿಯಾ ಟೀಮಲ್ಲಿ ಇರ್ತಾರೆ. ಒಟ್ಟಿನಲ್ಲಿ ವಾಷಿಂಗ್ಟನ್ ಸುಂದರ್ ಆಗಲಿ, ನಿತೀಶ್ ಕುಮಾರ್ ರೆಡ್ಡಿ ಆಗಲಿ, ಇವ್ರ ಮೇಲೆ ಆಲ್ರೌಂಡರ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಅಂತ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಶಿವಮ್ ದುಬೆನ ಈ ಮ್ಯಾಚಲ್ಲಿ ಆಡಿಸೋದು ಡೌಟು. ಯಾಕೆಂದರೆ T20 ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ODI ಸ್ಕೋರ್ ಟೀಮ್ ಅಂದಾಗೆಲ್ಲ ಟೋಟಲಾಗಿ ಇಷ್ಟು ಜನ ಇದ್ದೇ ಇರ್ತಾರೆ ಗುರು. ಒಟ್ನಲ್ಲಿ ರೋಹಿತ್ ಶರ್ಮಾನ ಈ ಮ್ಯಾಚಲ್ಲಿ ಆಡಿಸೋದು ಡೌಟು, ಮತ್ತು ಹಾರ್ದಿಕ್ ಪಾಂಡ್ಯನ ಆಡಿಸೋದು ಡೌಟು, ವಿರಾಟ್ ಕೊಹ್ಲಿನ ಆಡಿಸೋದು ಡೌಟು. ಅವ್ರು 3 ಜನಕ್ಕೂ ಇಂಜುರಿ ಆಗಿದೆ. ಅದರಿಂದನೇ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಆಡಿಸೋದು ಡೌಟು ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ಸ್ಟಾರ್ಟ್ ನೋಡೋದಾದರೆ ಒಟ್ನಲ್ಲಿ 4 ಮ್ಯಾಚಲ್ಲಿ ಇಂಡಿಯಾದವರು 3 ಮ್ಯಾಚ್ ಗೆದ್ದಿದ್ದಾರೆ. ಅಫ್ಘಾನಿಸ್ತಾನವರು ಯಾವುದೇ ಮ್ಯಾಚ್ನಾಗ ಗೆದ್ದಿಲ್ಲ. ಒಟ್ಟಿನಲ್ಲಿ ಮೇನು ಇಲ್ಲಿ
ಹೈ ಸ್ಕೋರ್ ವಿಚಾರದಲ್ಲಿ ಇಂಡಿಯಾದವರು ಎಷ್ಟಪ್ಪ ಹೊಡೆದವ್ರೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಕೂಡ ನೋ ರಿಸಲ್ಟ್ ಆಗಿದೆ, ಒಂದು ಟೈ ಕೂಡ ಆಗಿದೆ. ಒಟ್ಟಿನಲ್ಲಿ ಮೇನು ಲೋ ಸ್ಕೋರ್ ವಿಚಾರದಲ್ಲಿ ಇಂಡಿಯಾದವರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಹೊಡೆದವ್ರೆ. ಒಟ್ಟಿನಲ್ಲಿ ಇಂಡಿಯಾ ಸ್ಟಾರ್ಟ್ ವಿಚಾರದಲ್ಲಾಗಲಿ ಇಂಡಿಯಾದವರು ಮೇಲ್ಗೈ ಸಾಧಿಸೋರೆ. ಒಟ್ಟಿನಲ್ಲಿ ಇಂಡಿಯಾ ಈಗಿರೋ ಟೀಮ್ ಬೇರೆ, ಅಫ್ಘಾನಿಸ್ತಾನವರು ಈಗಿರೋ ಟೀಮ್ ಬೇರೆ. ಒಟ್ಟಿನಲ್ಲಿ ಇಂಡಿಯಾದವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿರೋ, ಬೌಲಿಂಗ್ ವಿಚಾರದಲ್ಲಿ ಎಲ್ಲೋ ಒಂಚೂರು ಎಡುತ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಅಫ್ಘಾನಿಸ್ತಾನ ಬೌಲಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬ್ಯಾಟಿಂಗ್ ವಿಚಾರದಲ್ಲಿ ಯಾಕೋ ಸಿಕ್ಕಾಬಟ್ಟೆ ಡಲ್ ಕಾಣ್ತಿದೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಅಫ್ಘಾನಿಸ್ತಾನ ಕೊನೆವರೆಗೂ ಟಕ್ಕರ್ ಕೊಡ್ತಾರ ಅಂದರೆ ನನಗೇನೋ ಕೊಡೋದಿಲ್ಲ, ತೀರಾ ಒಂದು ಸೈಡ್ ಮಾಡ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಮೇನು ಈ ಮ್ಯಾಚ್ ಎಷ್ಟು ಗಂಟೆಗಪ್ಪ ಶುರು ಆಗುತ್ತೆ ಅಂದರೆ ಈ ಮ್ಯಾಚು 1:30 ಮಧ್ಯಾಹ್ನ ಸ್ಟಾರ್ಟ್ ಆಗಿ ರಾತ್ರಿಗೆ ಬೇಗ ಮುಗಿಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಮಿನಿಮಮ್ 9 ಗಂಟೆ 10 ಗಂಟೆಗೆ ಇದ್ದೇ ಇರುತ್ತೆ. ಎಷ್ಟಪ್ಪ ಓವರ್ ಅಂದರೆ 50 ಓವರ್ ಇರುತ್ತೆ ಗುರು. ಒಟ್ಟಿನಲ್ಲಿ ಟಿ ವಿಲಿ ಎಲ್ಲಪ್ಪ ಬರುತ್ತೆ, ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಇಲ್ಲ ಸ್ಟಾರ್ ಸ್ಪೋರ್ಟ್ಸು 2 ಅಲ್ಲಿ ಕನ್ನಡದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಮೇನು ಜಿಯೋ ಹಾಟ್‌ಸ್ಟಾರಲ್ಲೂ ಬಂದೇ ಬರುತ್ತೆ ಗುರು, ಕನ್ನಡದಲ್ಲೇ ಪ್ಲೇ ಆಗುತ್ತೆ. ಏನು ಅವಶ್ಯಕತೆ ಫ್ರೀಯಾಗಿ 99% ನನ್ನ ಪ್ರಕಾರ ಕೊಡೋ ಡೌಟು. ಒಟ್ಟಿನಲ್ಲಿ ಸಬ್ಸ್ಕ್ರಿಪ್ಷನ್ನು ತಗೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಒಟ್ಟಿನಲ್ಲಿ 7:00 ಸ್ಟಾರ್ಟ್ ಆಗೋದು, 1:00 ಸ್ಟಾರ್ಟ್ ಆಗುತ್ತೆ. 50 ಓವರ್ ಅಂದಾಗೆಲ್ಲ ಸಿಕ್ಕಾಪಟ್ಟೆ ಮ್ಯಾಚು ಲಾಂಗ್ ಆಗುತ್ತೆ ಗುರು. ಒಟ್ಟಿನಲ್ಲಿ ಮಿನಿಮಮ್ಮು ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಆಗಲಿ, ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ, ಇವರಿಬ್ಬರಲ್ಲಿ ಒಬ್ಬರಾದ್ರು ಕ್ಲಿಕ್ ಆಗಲೇಬೇಕು. ಈ ಕಡೆ ರಾಹುಲ್ ಅವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಇಂಡಿಯಾ ಬೌಲಿಂಗ್ ವಿಚಾರದಲ್ಲಿ ಒಂಚೂರು ನಿಗಾ ವಹಿಸಬೇಕು, ಫೀಲ್ಡಿಂಗ್ ವಿಚಾರದಲ್ಲಿ, ಕ್ಯಾಚಿಂಗ್ ವಿಚಾರದಲ್ಲಿ. ಮತ್ತು ಮೇನು ಅಫ್ಘಾನಿಸ್ತಾನ ಬೌಲಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ವಿಚಾರದಲ್ಲಿ ತೀರಾ ವರ್ಸ್ಟಾಗಿ ಆಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಟಾಸ್ ಗೆದ್ದರೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಹೈ ಸ್ಕೋರು ಕಲೆ ಹಾಕಬೇಕು ಇಂಡಿಯಾ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಲೋ ಸ್ಕೋರ್ ಹೊಡೆದ್ರೆ ಇಂಡಿಯಾ ಅಫ್ಘಾನಿಸ್ತಾನ ಚೇಸ್ ಮಾಡದೆ ಬಿಡೋದಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನದಲ್ಲಿ ಇಂಡಿಯಾದವರು ಮ್ಯಾಚ್ನ ಗೆಲ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರ ಗುರು, ಒಂದು ಲೈಕು ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ, ಶೇರು ಮಾಡಲ್ಲ. ಈ ಇಂಡಿಯಾ ಮ್ಯಾಚಲ್ಲಿ ಇಂಡಿಯಾ ಗೆಲ್ತಾರೆ ಇಲ್ಲ ಅಫ್ಘಾನಿಸ್ತಾನ ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಸುಮಾರು ಜನ ವಿಡಿಯೋ ನೋಡ್ಬಿಡ್ತೀರ, ಒಂದು ಲೈಕು ಮಾಡಲ್ಲ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ ಬೇಗ 400 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ, ಇಲ್ಲ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ರಿವ್ಯೂ ಮ್ಯಾಚಲ್ಲಿ ಇಲ್ಲ ಪ್ರಿವ್ಯೂ ಮ್ಯಾಚಲ್ಲಿ.